ಸರ್ ಈಗ ಸಿಲಿಂಡರ್ ಅಭಾವ ಇತ್ತು, ಸರಿಯಾಗಿ ಪೂರೈಕೆ ಆಗದೇ ಇರೋ ಹೊತ್ತಲ್ಲಿನೇ ಈಗ ಕೇಂದ್ರ ಸರ್ಕಾರ 991 ರೂಪಾಯಿ ಹೆಚ್ಚು ಮಾಡಿದ್ದು ಇತಿಹಾಸದಲ್ಲೇ ಮೊದಲ ಬಾರಿ ಅಂತ ಹೇಳ್ತಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಯಾವ ರೀತಿ ದರ ಏರಿಕೆ ಏನಾದರೂ ಮಾಡ್ತಿದ್ದೀರಾ? ಈ ಒಂದು ಸಿಚುಯೇಷನ್ನ ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಹೋಟೆಲ್ ಉದ್ಯಮ ಅಂತ? ನೋಡಿ, ಒಂದು ಈ ರೀತಿಯಾಗಿ ದರ ಏರಿಕೆ 10 ವರ್ಷದ ನಂತರ ನಾವು ಪ್ರಥಮ ಬಾರಿ ನೋಡ್ತಾ ಇದ್ದೀವಿ. 1000 ರೂಪಾಯಿ ಒಂದೇ ಬಾರಿ ಜಾಸ್ತಿ ಮಾಡ್ಯಾರ. ಸಾಮಾನ್ಯವಾಗಿ 100, 200 ಈ ರೀತಿಯಾಗಿ ಜಾಸ್ತಿ ಆಗ್ತಾ ಬರುತ್ತೆ. ಅದು ಇವತ್ತು 3152 ರೂಪಾಯಿ ಆಗಿದೆ. ಅಂದರೆ 2115 ರೂಪಾಯಿ ಇದ್ದಿದ್ದು ಈಗ ಇವತ್ತು 1ನೇ ತಾರೀಕು 3152 ರೂಪಾಯಿ ಆಗಿದೆ. ಅಂದರೆ 991 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಇದೊಂಥರ ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಉದ್ಯಮಕ್ಕೆ ಒಂದು ಸಿಲಿಂಡರ್ ಕೊಡುವಂಥ ಒಂದು ಪೂರೈಕೆಯಲ್ಲಿ ವ್ಯತ್ಯಯ ಮಾಡಿದರು. ಆವಾಗಲೂ ನಮಗೆ ಹೆಚ್ಚು ಕಮ್ಮಿ ಒಂದು ಬ್ಲ್ಯಾಕಲ್ಲಿ ತೊಗೊಳ್ಳೋವಂಥ ಒಂದು ಪರಿಸ್ಥಿತಿ ಇತ್ತು. ಈಗ ಈ ದರ ಏರಿಕೆ ಮಾಡಿಬಿಟ್ಟು ಇದರಿಂದನೂ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಉದ್ಯಮ ನಡೆಸಲಿಕ್ಕೂ ಕಷ್ಟ ಆಗುತ್ತೆ. ಈ ಕಳೆದ ಬಾರಿನೇ ನಾವು ಒಂದು ತಿಂಗಳ ಹಿಂದೆಯೇ ಈ ದರ ಏರಿಕೆ ಮಾಡಿತ್ತು. ಮತ್ತು ಪದೇ ಪದೇ ದರ ಏರಿಕೆ ಮಾಡೋದ್ರಿಂದ ಗ್ರಾಹಕರಿಗೂ ಕಷ್ಟ ಆಗುತ್ತೆ. ಮತ್ತು ಗ್ರಾಹಕರು ಹೋಟ್ಲ್ ಹತ್ರ ಬರಲ್ಲ. ಈ ಪ್ರತಿ 15 ದಿವಸಕ್ಕೆ, ಒಂದು ತಿಂಗಳಿಗೆ ಒಂದ್ಸಲಿ ಸರ್ಕಾರಗಳು ರೇಟ್ ದರ ಮಾಡಿದರೆ ನಾವು ಆ ರೀತಿ ಮಾಡೋಕ್ಕಾಗಲ್ಲ. ಈಗಾಗಲೇ 1 ತಿಂಗಳಿಂದ ನಾವು ಜಾಸ್ತಿ ಮಾಡಿದ್ವಿ. ಮುಂದೆ ನೋಡ್ತೀವಿ, ಒಂದು 3-4 ತಿಂಗಳು ಕಾದು ನೋಡಿ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಅಥವಾ ಬೇರೆ ಪರ್ಯಾಯವಾಗಿ ಎಲೆಕ್ಟ್ರಿಕಲ್ ಬಾಯ್ಲರು, ಅಥವಾ ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು, ಅಥವಾ ಡೀಸೆಲ್ ಒಲೆಯಲ್ಲಿ ಅಡುಗೆ ಮಾಡೋದು ಅನ್ನೋದು ಯೋಚನೆ ಮಾಡಿ ಈ ಗ್ಯಾಸ್ ಒಂದು ಏನು ಸಂಕಷ್ಟನ ಅದನ್ನು ಗ್ರಾಹಕರಿಗೆ ಹೊರೆ ಆಗದಿದ್ದಂಗೆ ಒಂದು ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತಲೇ ಹೇಳ್ತಿದ್ದೀವಿ. ಎಸ್, ಹೋಟೆಲವ್ರನ್ನ ನಾವು ಇವಾಗ ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅವರು ಒಂದು ಲಾಭಕ್ಕೋಸ್ಕರನೇ ಎಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡಿರೋದ್ರಿಂದ ಅವ್ರಿಗೆ ತಪ್ಪು ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಈ ಒಂದು ಹೊರೆನ ಬಂದ್ಬಿಟ್ಟು ಗ್ರಾಹಕರೇ ಹೊರಬೇಕಾಗತ್ತೆ. ಈ ಗ್ರಾಹಕರನ್ನ ಅವ್ರ ಮೇಲೆ ಜಾಸ್ತಿ, ನಮ್ಮ ಮೇಲೆ ಜಾಸ್ತಿ ಒಂದು ಹೊರೆ ಹಾಕೋ ಬದಲು ಗೌರ್ಮೆಂಟವರು ಅಟ್ಲೀಸ್ಟ್ ಏನಾದರೂ ಇದ್ರ ಬಗ್ಗೆ ಒಂದು ಸ್ಟೆಪ್ ಅಪ್ ತೊಗೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಪ್ರತಿನಿತ್ಯ ಬಂದ್ಬಿಟ್ಟು ಮನೆಯಿಂದನೇ ಊಟ ಮಾಡ್ಕೊಂಡು ಬರಲಿಕ್ಕೂ ಆಗಲ್ಲ, ಅಥವಾ ಮನೆಯಲ್ಲೇ ಹೋಗ್ಬಿಟ್ಟು ಮತ್ತೆ ಊಟ ಮಾಡಲಿಕ್ಕೂ ಆಗೋದಿಲ್ಲ. ಸೊ ನಾವು ಹೋಟೆಲ್ ಅನ್ನೋದು ತುಂಬ ಅವಲಂಬಿತವಾಗಿರಬೇಕಾಗತ್ತೆ ನಾವು. ಸೊ ಹಾಗಾಗಿ ಗೌರ್ಮೆಂಟು ಇದನ್ನೆಲ್ಲ ಒಂದು ಆಲೋಚನೆ ಮಾಡಿಕೊಂಡು ಯಾವುದಾದ್ರೂ ಒಂದು ಒಳ್ಳೆ ನಿರ್ಧಾರ ತೊಗೊಂಡ್ರೆ ನಮ್ಮ ಕರ್ನಾಟಕ ಜನತೆಗೆ ತುಂಬ ಅನುಕೂಲ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಗೌರ್ಮೆಂಟವರು ಬೇರೆ ಯಾವುದ್ಯಾವುದಕ್ಕೂ ಸಹಕಾರ ಮಾಡಿದಾರಲ್ವ, ಅದೇ ರೀತಿ ಈ ಒಂದು ಸಮಸ್ಯೆ ಏನು ಫೇಸ್ ಮಾಡ್ತಾ ಇದ್ದೀವಿ, ಈ ಒಂದು ಸಮಸ್ಯೆಗೂ ಕೂಡ ಗೌರ್ಮೆಂಟ್ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ಏನಾದರೂ ಒಂದು ಸ್ಟೆಪ್ ಅಪ್ ತೊಗೊಂಡ್ರೆ ನಮ್ಮ ಕರ್ನಾಟಕ ಜನತೆಗೆ ತುಂಬ ಒಂದು ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ರಮೇಶ್ ಕುಮಾರ್ ಅಂತ. ಹೋಟೆಲ್ ಅವರು ರೇಟ್ ಹೆಚ್ಚು ಮಾಡಿದ್ರೆ ಆಪ್ಷನ್ ಇಲ್ಲ. ಗ್ರಾಹಕರಿಗೆ ಯಾವ ರೀತಿ ಸಮಸ್ಯೆ ಆಗ್ಬೋದು? ತಿಂಡಿ ರೇಟು, ಟೀ ರೇಟು ಎಲ್ಲ ಹೆಚ್ಚಾದರೂ ಇವಾಗ ಆಫೀಸ್ಗಳಿಗೆಲ್ಲ ಹೋಗೋರಿಗೆಲ್ಲನೂ ತೊಂದರೆ ಆಗೇ ಆಗುತ್ತೆ. ಸೊ ಅವ್ರ ಮನೇಲೋಗಿ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಹೋಟೆಲಿಗೆ ಬಂದೇ ಬರ್ತಾರೆ. 2000 ರೂಪಾಯಿ ಎಷ್ಟೇ ಕಾಸ್ಟ್ಲಿ ಆದ್ರೂ ಹೋಟೆಲಿಗೆ ಬಂದು ಹೋಗ್ತಾರೆ ಅವರು. ಜನಗಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಇಲ್ಲ, ಕಾಣಲ್ಲ. ಸರ್ಕಾರ ಏನು ಮಾಡೋದು ಅದೇ ಹೇಳಿದ್ನಲ್ಲ, ಜನಗಳು ಅಡ್ಜಸ್ಟ್ ಆಗಿ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಜೀವನ ಮಾಡಬೇಕಲ್ಲ. ಅದಕ್ಕೆ ಭವಾನಿ ಅಂತ. ಹೆಚ್ಚಾಗಿದೆ ಅಂದರೆ ಆಗಿದೆ, ಎಲ್ಲ ಹೆಚ್ಚಾಗಿದೆ. ಏನು ಮಾಡೋಕ್ಕಾಗಲ್ಲ, ಬರ್ತಾರೆ, ಎಲ್ಲ ತಿನ್ನಬೇಕು. ಅವರಿಗೆ ಏನಾದ್ರು ಕೇಳೋಣ ಅಂದರೆ ಡಿಪಾರ್ಟ್ಮೆಂಟ್ ಅದು ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟು ಇದು ಆ್ಯಕ್ಷನ್ ತಗೊಂಡು ಇದು ರಿಡ್ಯೂಸ್ ಮಾಡಬೇಕು. ಹೌದು, ರಿಡ್ಯೂಸ್ ಮಾಡಬೇಕು, ಇಲ್ಲಾಂದರೆ ಆಗೋದಿಲ್ಲ. ಇವರು 4000 3000 ಅಂದರೆ ಎಲ್ಲಿ ಹೋಗೋದು? ದುಡಿಯೋದು 20,000 ಅಂದರೆ 3000 ಗ್ಯಾಸ್ ಕೊಟ್ಟರೆ ಏನು ತಿನ್ನೋದು? ಆ ಥರ ಪರಿಸ್ಥಿತಿ ಆಗಿದೆ. ಇದೆಲ್ಲ ಬಂದು ಎಲ್ಲ ಮಿನಿಸ್ಟ್ರಿಗಳೆಲ್ಲ ಡಿಸ್ಟ್ರಿಬ್ಯೂಟ್ರ್ ಯಾರ್ಯಾರು ಇದ್ದಾರೆ ಎಲ್ಲ ನೋಡಿಕೊಂಡು ಯಾಕೆ ಈ ಥರ ಮಾಡ್ತೀರಾ ಅದು ತೆಗಿಬೇಕಾಗುತ್ತೆ. ಮಣಿಯೊಂದು ಏನಿಲ್ಲ, ಗ್ಯಾಸು ಬೆಲೆ ಜಾಸ್ತಿ ಮಾಡಿದೆ. ಸೆಂಟ್ರಲ್ ಅವ್ರು ಜಾಸ್ತಿ ಮಾಡಿದ್ರೆ ಸ್ಟೇಟ್ ಅವ್ರನ್ನ ಅದನ್ನ ಏನಾದರೂ ಕಾಂಪನ್ಸೇಟ್ ಇದ್ದರೆ ಸ್ಟೇಟ್ ಅವ್ರು ಹಾಕ್ಕೊಟ್ರೆ ಹೋಟ್ಲ್ಗಳು ರನ್ ಮಾಡೋಕ್ಕೆ ಅವರಿಗೆ ಭಾಳ ಈಸಿ ಆಗುತ್ತೆ. ಸ್ವಲ್ಪ ಬೆಲೆನ 9 ಹೆಚ್ಚು ಮಾಡಿದ್ದಾರೆ. ಆ ಹೆಚ್ಚಿಗೋಸ್ಕರ ಇವರು ಕಾಂಪನ್ಸೇಟ್ ಏನಾದರೂ ಕೊಟ್ಟಂದ್ರೆ, ಸ್ಟೇಟ್ ಅವ್ರು ಕಾಂಪನ್ಸೇಟ್ ಕೊಟ್ಟಂದರೆ ಅದು ಬೇರೆ ವಿಧಿ ಇಲ್ಲ, ಮಾಡಲೇಬೇಕು. ಅವ್ರಿಗೆ ಕಸ್ಟಮರಿಗೆ ತೊಂದರೆ ಆಗುತ್ತೆ. ಅದೇ 2 ಇಡ್ಲಿ ತಿನ್ನೋರು 1 ಇಡ್ಲಿ ತಿನ್ಕೊಂಡು ಹೋಗ್ಬೇಕಷ್ಟೆ, ಜಾಸ್ತಿ ಬೆಲೆ ಆಗಿದ್ದರಿಂದ. ಬೇರೆ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಹೊಟ್ಟೆ ತಿನ್ನಲೇಬೇಕಲ್ಲ, ಅನಿವಾರ್ಯತೆ ಅಂದರೆ ಮಾಡಲೇಬೇಕು. ರಾಮಚಂದ್ರ ಅಂತ.